ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮ್ಯಾಂಗೋ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಸೊ ನೀವು ಖಂಡಿತ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಸೊ ನೀವು ಆಚೆ ಕಡೆಯಿಂದ ತೊಗೊಬಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿಯಾಗಿರೋಂಥ ಒಂದು ಐಸ್ ಕ್ರೀಮ್ನ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಸೊ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾನಿಲ್ಲಿ ಒಂದೆರಡು ಮ್ಯಾಂಗೋನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಂದು ಬಟ್ಲಲ್ಲಿ ಒಂದು 6ರಿಂದ 7 ಗೋಡಂಬಿನ ಈ ರೀತಿಯಾಗಿ ನೀರಲ್ಲಿ ಹಾಕ್ಬಿಟ್ಟು 1-2 ಅವರ್ ನೆನೆಸ್ಕೊಂಡಿದ್ದೀನಿ. ಸೊ ನಿಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ ಆದರೂ ನೆನೆಸ್ಕೊಳ್ಬೇಕಾಗುತ್ತೆ. ಬಿಸಿನೀರಲ್ಲಿ 1 ಅವರ್ ನೆನೆಸ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಇವಾಗ ರುಬ್ಕೊಂಡಾಗಿದೆ. ಇವಾಗ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಒಂದು ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬಂದುಬಿಟ್ಟು ಗಟ್ಟಿ ಹಾಲನ್ನು ತೊಗೊಳ್ಳಿ. ಇದಕ್ಕೆ ನೀರು ಮಿಕ್ಸ್ ಮಾಡಿರಬಾರ್ದು. ಆದಷ್ಟು ಗಟ್ಟಿ ಹಾಲನ್ನು ತೊಗೊಂಡ್ರೆ ನಾವು ಮಾಡುವಂಥ ಐಸ್ ಕ್ರೀಮು ಚೆನ್ನಾಗಿ ಬರುತ್ತೆ. ಇವಾಗ ಹಾಲನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವಾಗ ಚೆನ್ನಾಗಿ ಈ ರೀತಿಯಾಗಿ ಕೈ ಆಡಿಸ್ತಾ ನಾವು ಕಾಯಿಸ್ಕೊಳ್ಬೇಕು. ಕೈ ಬಿಡದೇನೆ ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ನಾವು 1 ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀವಲ್ಲ, ಅದರಲ್ಲಿ 1/4% ಹಾಲು ಕಮ್ಮಿ ಆಗಬೇಕು. ಅಲ್ಲಿ ತನಕ ನಾವು ಈ ರೀತಿಯಾಗಿ ಬಿಸಿ ಮಾಡಿಕೊಂಡು ನಾವು ಕಾಯಿಸ್ಕೊಳ್ಬೇಕಾಗುತ್ತೆ. ಕೈ ಬಿಡದೇನೆ ಕೈ ಆಡಿಸ್ಕೊಂಡು ಈ ರೀತಿಯಾಗಿ ಕಾಯಿಸ್ಕೊಳ್ಳಿ. ನೋಡಿ, ಇವಾಗ 1/4% ಹಾಲು ಕಮ್ಮಿ ಆಗಿದೆ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಗೋಡಂಬಿ ಮಿಶ್ರಣನ ಹಾಕ್ಕೊಂಡು ನಾವು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾವು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಾಯಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿ ತನಕ ನಾವು ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಈ ರೀತಿಯಾಗಿ ಕಾಯಿಸ್ಕೊಳ್ತಾ ಇರಬೇಕು ಹಾಲನ್ನು. ನೋಡಿ, ಇವಾಗ ಗಟ್ಟಿಯಾಗಿದೆ ಅಲ್ವಾ. ಅದಕ್ಕೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ಗೋಡಂಬಿ ಮಿಶ್ರಣ ಹಾಕಿದ್ಮೇಲೆ ಸ್ವಲ್ಪ ಬೇಗನೆ ಗಟ್ಟಿಯಾಗುತ್ತೆ. ನೋಡಿ, ಗಟ್ಟಿಯಾಗಿದೆ ನೋಡಿ. ಅದಕ್ಕೆ ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾಗಬೇಕು, ಅಲ್ಲಿ ತನಕ ಬಿಡಬೇಕಾಗುತ್ತೆ. ನೆಕ್ಸ್ಟು ಮ್ಯಾಂಗೋನ ಕಟ್ ಮಾಡಿಬಿಟ್ಟು ನಾವು ಮ್ಯಾಂಗೋ ಅಲ್ಲಿರುವಂಥ ಪಲ್ಪನ್ನು ಮಾತ್ರ ತೊಗೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮ್ಯಾಂಗೋ ಪಲ್ಪನ್ನು ಮಾತ್ರ ತೊಗೊಂಡು ನಾವು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡ್ಕೊಳ್ದೆ ನೋಡಿ ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಪೇಸ್ಟ್ ಥರ ಬರಬೇಕು. ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ಇದು ಮ್ಯಾಂಗೋ ಪಲ್ಪ್ ರೆಡಿ ಆಗಿದೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಇವಾಗ ಕಂಪ್ಲೀಟಾಗಿ ಹಾಲು ಸಮೇತನೂ ಕೂಲ್ ಆಗಿದೆ ನೋಡಿ. ಕೆನೆ ಕಟ್ಟಿದೆ ಅಲ್ವಾ. ಈ ರೀತಿಯಾಗಿ ಕೆನೆ ಕಟ್ಟಬೇಕು. ಇದೇ ನಮಗೆ ಕ್ರೀಮಿಯಾಗಿ ನಮಗೆ ಕೆಲಸ ಮಾಡೋದು ಐಸ್ ಕ್ರೀಮಲ್ಲಿ. ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇವಾಗ ರುಬ್ಬಿಟ್ಕೊಂಡಿರುವಂಥ ಮ್ಯಾಂಗೋ ಪಲ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಲ್ಲಿ. ಹಾಲು ಜೊತೆ ಮ್ಯಾಂಗೋ ಪಲ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಕೈ ಬಿಡದೇನೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲ ಬದಲಾಗಿ ಸಕ್ಕರೆನೂ ಹಾಕ್ಕೊಳ್ಬೋದು. ನಿಮ್ಗೆ ಏನಾದರೂ ಮ್ಯಾಂಗೋ ಜಾಸ್ತಿ ಸ್ವೀಟ್ ಇದೆಯಾ ಅಂದರೆ ಒಂದು 1/4 ಬಟ್ಲಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಹಾಕ್ಕೊಬಿಟ್ಟು ಎಲ್ಲನೂ ಒಂದು ಸಲ ಚೆನ್ನಾಗಿ ಈ ರೀತಿಯಾಗಿ ಚೌಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡೋದು ತುಂಬಾ ಈಸಿ. ನೀವು ಖಂಡಿತ ಟ್ರೈ ಮಾಡಿ. ಮಕ್ಕಳಿಗೆ ತುಂಬಾ ಇಷ್ಟಪಟ್ಬಿಟ್ಟು ತಿಂತಾರೆ. ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಸಮೇತನೇ. ಆದಷ್ಟು ಮನೆಯಲ್ಲಿ ಮಾಡಿಬಿಟ್ಟು ಕೊಡಿ ಮಕ್ಕಳಿಗೆ. ನೋಡಿ, ಈ ರೀತಿಯಾಗಿ ನೀವು ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಮಾಡೋ ಮೆಥಡು ಸಮೇತನೂ ತುಂಬಾ ಸಿಂಪಲ್ಲಾಗಿದೆ. ಟ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಕೊಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾವು ಒಂದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಷ್ಟೇ, ಒಂದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇವಾಗ ನಾವು ಇದನ್ನು ಒಂದು ಬಟ್ಲಲ್ಲಿ ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದರಲ್ಲೇ ಹಾಕ್ಕೊಳ್ಳಿ. ಅದು ಏರ್ ಔಟ್ ಆಗಬಾರ್ದು. ಆ ರೀತಿಯಾಗಿ ನಾವು ಟೈಟಾಗಿ ಕ್ಲೋಸ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಬಾಕ್ಸಲ್ಲಿ ಹಾಕ್ಕೊಬಿಟ್ಟು ಈ ರೀತಿಯಾಗಿ ಕಂಪ್ಲೀಟಾಗಿ ಈ ರೀತಿಯಾಗಿ ಸ್ಪೂನಲ್ಲಿ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ, ಯಾಕಂದರೆ ಕೆಳಗಡೆ ಎಲ್ಲ ಸ್ವಲ್ಪ ಗ್ಯಾಪ್ ಇದ್ದರೆ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಸ್ಪೂನಲ್ಲಿ ಲೆವೆಲ್ ಮಾಡಿಕೊಂಡು ನಾನಿಲ್ಲಿ ಒಂದು ಹಾಲಿನ ಒಂದು ಕವರ್ ತೊಗೊಂಡಿದ್ದೀನಿ. ಸೊ ಇವಾಗ ಕವರ್ನ ಇಟ್ಬಿಟ್ಟು ನಾನು ಕ್ಯಾಪನ್ನು ಟೈಟಾಗಿ ಮುಚ್ಕೊಳ್ಬೇಕಾಗುತ್ತೆ. ಸೊ ಯಾವುದೇ ರೀತಿ ಏರ್ ಔಟ್ ಆಗಬಾರ್ದು. ಸೊ ಈ ರೀತಿಯಾಗಿ ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿಯಾಗಿ. ಸೊ ನಿಮಗೆ ಯಾವ ಬಾಕ್ಸು ಟೈಟ್ ಇರುತ್ತೋ ಸೊ ಆ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಈ ರೀತಿಯಾಗಿ ನಾನು ಕವರ್ನ ಹಾಕೊಬಿಟ್ಟು ಟೈಟಾಗಿ ಕ್ಯಾಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ಫ್ರಿಜ್ಜರಲ್ಲಿ ಇಟ್ಕೊಳ್ಳೋಣ. ಸೊ ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ನಾವು ಇದನ್ನು ಒಂದು 7 to 8 ಅವರ್ ಇಟ್ಕೊಳ್ಬೇಕಾಗುತ್ತೆ. ಸೊ 7-8 ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು 8 ಅವರ್ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ನೈಟ್ ಮಾಡಿಬಿಟ್ಟು ಇಟ್ಟಿದ್ದೆ. ಸೊ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ, ಎಷ್ಟು ಕರೆಕ್ಟಾಗಿ ಸೆಟ್ ಆಗಿದೆ ನೋಡಿ. ಮಿನಿಮಮ್ ಅಂದರೆ ಒಂದು 8 ಅವರ್ ಇಡಬೇಕಾಗುತ್ತೆ. ಸೊ ಆವಾಗಲೇ ಐಸ್ ಕ್ರೀಮ್ ಚೆನ್ನಾಗಿ ಒಳಗಡೆ ಎಲ್ಲ ಸೆಟ್ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಒಂದು ಸ್ಪೂನಲ್ಲಿ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕರೆಕ್ಟಾಗಿ ಬಂದಿದೆ. ಒಳಗಡೆ ಎಲ್ಲ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಎಷ್ಟು ಕರೆಕ್ಟಾಗಿ ಸೆಟ್ ಆಗಿದೆ ನೋಡಿ. ಸೊ ಈ ರೀತಿಯಾಗಿ ಒಂದು ಐಸ್ ಕ್ರೀಮ್ನ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಮಕ್ಕಳಿಗೆ ಈ ರೀತಿಯಾಗಿ ಒಂದು ಐಸ್ ಕ್ರೀಮ್ ಮಾಡಿಕೊಡಿ, ಅವ್ರು ಇಷ್ಟಪಟ್ಬಿಟ್ಟು ತಿಂತಾರೆ. ಸೊ ಮಾಡೋ ಮೆಥಡ್ ಸಮೇತ ತುಂಬಾ ಈಸಿಯಾಗಿದೆ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ. ಸೊ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಖತ್ತಾಗಿ ಬಂದಿದೆ. ಸೊ ನಾನು ಮಾಡಿರುವಂಥ ಮ್ಯಾಂಗೋ ಐಸ್ ಕ್ರೀಮು ಸೂಪರಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿಬಿಟ್ಟು ರೆಸಿಪಿನ ಟ್ರೈ ಮಾಡಿ, ಆವಾಗಲೇ ಚೆನ್ನಾಗಿ ಬರೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋನ ಹಾಕಿದ್ರು ಸೊ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.